ಸ್ವಲ್ಪ ಕೇಳಿ ಸರ್. ಇಡೀ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಬಸವರಾಜ ಪಾಟೀಲ್ ಸೇಡಂ ಸಾಹೇಬರು ಕೂಡ ಈ ಮಾತು ನಾನು ವೀರಶೈವ ಕಲ್ಯಾಣ ಮಂಟಪದಲ್ಲಿ, ಸರ್ ಇದು ನೀವು ಕಲಬುರಗಿ ರಾಜ್ಯದ ನೀವು 1/4 ಇದ್ದೀರಿ ಸರ್, ಭ್ರಷ್ಟಾಚಾರ ಮುಕ್ತ ಕಲಬುರಗಿ ಜಿಲ್ಲೆ ಮಾಡ್ಬೇಕು ಸರ್ ಅಂತ ನಾನು ಮನವಿ ಮಾಡಿದ್ದಾರೆ ಸಾಹೇಬರಿಗೆ. ಇದು ನನಗೆ ಆಗೋದಿಲ್ಲ ಅಂತ ಕೈ ಎತ್ತಿದ್ದಾರೆ. ಅದಕ್ಕೆ ನಾ ಇವತ್ತು ಆ ಹೆಜ್ಜೆ ಮುಂದಿಟ್ಟಿದ್ದೀನಿ. ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಮೊದಲು ಕಲಬುರಗಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಕಲಬುರಗಿಯಲ್ಲಿ ಮಾಡಬೇಕಂತ ಈಗಾಗಲೇ 3 ಮೀಟಿಂಗ್ ಮಾಡಿದ್ದೀನಿ. ಇನ್ನೂ 3 ಮೀಟಿಂಗ್ನಲ್ಲಿ ನಾನು ಒಂದು ಬಾಡಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲದಕ್ಕಾಗಿ ಬರೀ ಭ್ರಷ್ಟಾಚಾರ ಒಂದೇ ಅಲ್ಲ, ಎಲ್ಲನೂ ಇವತ್ತು ನೋಡ್ತೀವಿ. ನಾವು ಮಕ್ಕಳ ಅತ್ಯಾಚಾರಗಳನ್ನ ನೋಡ್ತೀವಿ. ಇವೆಲ್ಲ ನಿಲ್ಬೇಕಾದ್ರೆ ಸ್ವರಾಜ್ಯ ಆಗಬೇಕಾದ್ರೆ ನಮ್ಮ ಗ್ರಾಮಗಳಲ್ಲಿ ಏನು ಹೊಲಗಳು ಬರ್ತವೆ ಇವು ಕೆಮಿಕಲ್ ಹಾಕದೆ ನಾವು ಬೆಳೆ ಬೆಳಿಬೇಕು ಸರ್. ವಿತೌಟ್ ಕೆಮಿಕಲ್ ಅಂಗಡಿಗಳೆಲ್ಲ ಬಂದ್ ಆಗ್ಬೇಕು ಸರ್. ಸರ್ಕಾರ ಬಂದ್ ಮಾಡ್ಬೇಕು ಕೆಮಿಕಲ್ ಅಂಗಡಿಗಳು ಮೊದಲು. ಅವಾಗ ರೈತರಿಗೆ ಸರ್ ಐದು ಜನ ನೀವು ಹೇಳದಂಗೆ 5 ಜನ ಕೇಂದ್ರದ ಮಂತ್ರಿಗಳು 5 ಜನ ರಾಜ್ಯ ಮಂತ್ರಿಗಳನ್ನ ಆಹ್ವಾನ ಮಾಡ್ಬೇಕಂತ ಕೂಡ ಚರ್ಚೆ ಆಗಿದೆ. ಅದೇ ರೀತಿಯಾಗಿ ಕನ್ನೇರಿ ಶ್ರೀಗಳು ಆಲ್ರೆಡಿ ನಾವು ಈಗ ಹೇಳಿರ್ತಕ್ಕಂಥದ್ದು ಮತ್ತು ಅವರನ್ನ ಅಪ್ಪಣೆ ಪಡ್ಕೊಂಡಿರ್ತಕ್ಕಂಥ ಕನ್ನೇರಿ ಶ್ರೀಗಳು, ಅಣ್ಣಾ ಹಜಾರೆ, ನಾನಾ ಪಟೇಕರ್, ರಾಜಸ್ಥಾನದ ದಶರಥ್ ಕುಮಾರ್ ಅವರು, ರಾಜೇಂದ್ರ ಬಾಬು ಅವರು, ಮಣೀಂದ್ರ ಜೈನ ಮತ್ತೆ ಸ್ವಾಮಿನಾಥನ್ ಮಗಳು ಅವ್ರನ್ನು ಕೂಡ ಮಾತಾಡಿದ್ರು. ಇನ್ನೂ ಡೇಟ್ ಬಂದಿಲ್ಲ. ಹಾಗಾಗಿ ಗಾಂಧೀಜಿಯವ್ರ ಮೊಮ್ಮಗ ತುಷಾರ್ ಗಾಂಧಿ ಅವ್ರನ್ನ ಹೇಳಿದ್ವಿ, ಅವರು ಬರ್ತಾರೆ. ಮತ್ತ ಅದು ಅಂದಾಗ ಒಬ್ಬರು ಜೈ ಜವಾನ್ ಜೈ ಕಿಸಾನ್ ಅಂತ ಅವಶ್ಯಕತೆ ಇದೆ ಅಂತಕ್ಕಂಥ ಸನ್ಮಾನ್ಯ ಬಸವರಾಜ ಪಾಟೀಲ್ ಹೇಳಿದಾಗ ಅವರೇ ಸ್ವತಃ ಏನದ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುನೀಲ್ ಶಾಸ್ತ್ರಿ ಅವರಿಗೆ ಕೂಡ ಸಂಪರ್ಕ ಮಾಡಿದ್ದಾರೆ. ಅವ್ರನ್ನೂ ಕೂಡ ಬರ್ತಾರೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮುಗಿಯವರೆಗೂ ಇದು ವಿಶೇಷವಾಗಿ ಏನದ 2 ನಿಮಿಷದಲ್ಲೇ ಈ ಕಾರ್ಯಕ್ರಮ ಅದ್ದೂರ್ಯವಾಗಿ ಕೇಂದ್ರಕ್ಕೆ ಅಂದ್ರೇನು ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದವ್ರು ತೋರಿಸ್ಬೇಕು, ಇದನ್ನ ಸೌಕರ್ಯ ಪಡಿಬೇಕು ಅನ್ನೋದಕ್ಕೋಸ್ಕರ ಏನದ 2 ನಿಮಿಷದಲ್ಲೇ ಹೇಳ್ತಕ್ಕಂಥ ವಿಚಾರ. ರೈತರಿಗೆ ಸಪೋರ್ಟ್ ಮಾಡಿ ಹೋರಾಟ ಮಾಡಿದ್ದೀನಿ ಬೆಂಬಲ ಬೆಲೆ ಸಲುವಾಗಿ. ಧನ್ಯವಾದಗಳು. ಇವತ್ತಿನ ದಿವಸ ಜುಲೈಯಲ್ಲಿ ನಡೀತಕ್ಕಂಥ ರೈತ ಬೃಹತ್ ಸಮಾವೇಶವನ್ನು, ರಾಷ್ಟ್ರದ ರೈತ ಬೃಹತ್ ಸಮಾವೇಶದ ಪರವಾಗಿ ಪೂರ್ವಭಾವಿ ಸಭೆಯನ್ನು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಕರೆದಿದ್ವಿ. ಅತ್ಯಂತ ಪೂರ್ಣವಾಗಿ, ಅತ್ಯಂತ ಪ್ರಮುಖವಾಗಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿ ಆಯಿತು. ಈ ಪೂರ್ವಭಾವಿ ಸಭೆಯಲ್ಲಿ ಅತ್ಯಂತ ಪ್ರಮುಖರು ಸೇರಿದರು. ನೋಡಿ, ಮಾಜಿ ಮಂತ್ರಿಗಳಾದಂಥ ಮಾಲಿಕಯ್ಯ ಗುತ್ತೇದಾರಾಗಲಿ, ಬಾಬುರಾವ್ ಚವ್ಹಾಣ್ರಾಗಲಿ, ಲೋಕಸಭಾ ಸದಸ್ಯರು, ಈ ಜನಮೆಚ್ಚಿದ ನಾಯಕರು, ಈ ಭಾಗದ ಅತ್ಯಂತ ಶ್ರೇಷ್ಠವಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರಾಗಲಿ, ಸುಭಾಷ್ ಬಿರಾದರ್ ಆಗಲಿ, ನಮ್ಮ ನವಕರ್ನಾಟಕ ರೈತ ಸಂಘದ ರಾಜ್ಯ ಪದಾಧಿಕಾರಿ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು, ಇವರೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮ ಅದ್ದೂರ್ಯವಾಗಿ ಮಾಡಬೇಕು, ಈ ದೇಶಕ್ಕೆ ತೋರಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಿಸ್ ಮಾಡಿರ್ತಕ್ಕಂಥದ್ದು ತಾವು ಕೂಡ ನೋಡಿದ್ರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕಲ್ ಮೀಡಿಯಾ ಎಲ್ಲನೂ ಕೂಡ ಸಹಕಾರ ಭಾಳ ಅವಶ್ಯಕತೆ ಇದೆ. ಯಾಕಪ್ಪ ಅಂದ್ರೆ ಈಗ ತಾನೇ ಮಾಲಿಕಯ್ಯ ಸಾಹೇಬರು ಮಾತಾಡಿದ್ದು ನೀವು ನೋಡ್ಬೋದು. ಬಹುಶಃ ನಾವೆಲ್ಲ ಜಿಗುಪ್ಸೆ ಅಲ್ಲ, ನಾವೆಲ್ಲ ರೈತನ ಪರವಾಗಿರ್ತಕ್ಕಂಥವ್ರು, ರೈತನ ಸೇವೆ ಮಾಡ್ತಕ್ಕಂಥವ್ರು, ನಾವೆಲ್ಲ ವೇದಿಕೆ ಮೇಲೆ ಕೂತವ್ರು ಯಾರೂ ರಾಜಕಾರಣಿ ಅಲ್ಲ, ಆದರೆ ರೈತನ ಅಭಿಮಾನಿಗಳು ಅಂತಕ್ಕಂಥದ್ದು ಕೂಡ ಹೇಳಿದರು, ನೀವು ಕೇಳಿದ್ರಿ. ಹಾಗಾಗಿ ಇದನ್ನೇ ಮೆಸೇಜ್ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಪ್ರಮುಖರು ನಾವೆಲ್ಲರೂ ಕೂಡ ಈ ಹಳ್ಳಿದಲ್ಲಿ ಈ ರೈತ ಸಮಾವೇಶದ ಬಗ್ಗೆ ಚರ್ಚೆ ಆಗಬೇಕು. ಜುಲೈಯಲ್ಲಿ ನಡೀತಕ್ಕಂಥ 25, 26, 27 3 ದಿವಸದ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಈ ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಆಗಲಿ ಅಂತಕ್ಕಂಥದ್ದು ಹಾರೈಸಿದ್ದಾರೆ. ಅದು ನನಗೆ ಭಾಳ ಸಂತೋಷ ಇದೆ. ನಾನು ವಿಶೇಷವಾಗಿ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿ ಸುಮಾರು 18, 19 ರಲ್ಲಿ ರಿಜಿಸ್ಟ್ರೇಷನ್ ಮಾಡಿ
ನಮ್ಮ ಗೆಳೆಯರು ಇವತ್ತು ಸುಗೂರಯ್ಯ ಸ್ವಾಮಿಯವರು ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕೂಡ ಇದ್ದಾರೆ. ಹೀಗೆ ಇಡೀ ರಾಜ್ಯ ಸುತ್ತಿದ ಕಾರಣ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಇರ್ಬೋದು, ರಾಜ್ಯ ಪದಾಧಿಕಾರಿಗಳಿದ್ದಾರೆ. ಇನ್ನು ಮುಂದಿನ ಸಭೆಗೆ ಈಗ ತಾನೇ ನಮ್ಮ ದಿವ್ಯಾ ತಂಗಿಯವರು ಹೇಳ್ದಂಗೆ ಮುಂದಿನ ಸಭೆಗೆ ಅತ್ಯಂತ ಚುರುಕಾಗಿ, ಅತ್ಯಂತ ವಿಶೇಷವಾಗಿ ಏನದ ಚರ್ಚೆ ಮಾಡಿ ಬಹಳ ಮಹತ್ವದ ಸಭೆ ಒಂದೇ ಅಲ್ಲ, ಸುಮಾರು 5-6 ಸಭೆಗಳನ್ನು ಆಗ್ತವೆ. ಯಾಕಪ್ಪ ಅಂದ್ರೆ ಬಹಳ ಮಹತ್ವದ ಕಾರ್ಯಕ್ರಮ ಇದೆ. ಇಲ್ಲಿ ಇಡೀ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಸಮಾವೇಶ, ಇದು ರಾಷ್ಟ್ರಕ್ಕೆ ತೋರಿಸ್ತಕ್ಕಂಥ ಒಂದು ಸಮಾವೇಶ ಇರ್ಬೋದು. ಹಾಗಾಗಿ ಇಲ್ಲಿ ನಾವೇನು ಹೇಳ್ದಂಗೆ 5 ಜನ ಕೇಂದ್ರ ಸಚಿವರು ಮತ್ತು ರಾಜ್ಯದ 5 ಜನ ಸಚಿವರು ಕೂಡ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಕನ್ನೇರಿ ಶ್ರೀಗಳು, ಅಣ್ಣಾ ಹಜಾರೆ ಮತ್ತು ನಾನಾ ಪಟೇಕರ್ ಆಗಿರ್ಬೋದು, ದಶರಥ್ ಕುಮಾರ್ ಆಗಿರ್ಬೋದು, ರಾಜೇಂದ್ರ ಬಾಬು ಆಗಿರ್ಬೋದು, ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಸುನೀಲ್ ಶಾಸ್ತ್ರಿ, ಹೀಗೆ ಇತ್ಯಾದಿ ಗಣ್ಯರು ಈ ದೇಶದ ಎಲ್ಲ ನಾಯಕರು ಈ ರೈತರ ಪರವಾಗಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ತಮ್ಮ ಸಹಕಾರ ಭಾಳ ಇರಬೇಕಂತಕ್ಕಂಥ ಹೇಳ್ತಾ ಈ ಜನರಲ್ಲಿ ಕೂಡ ತಾವು ಮನೆಗೆ ತಿಳಿಸಬೇಕು ಅಂತಕ್ಕಂಥ ವಿಶೇಷವನ್ನು ಇವತ್ತಿನ ದಿವಸ ನಾವು ಹೇಳಿ ಈ ಕಾರ್ಯಕ್ರಮ ಎಲ್ಲರೂ ಬಂದಿರತಕ್ಕಂಥವ್ರಿಗೆ ಶುಭ ಹಾರೈಸ್ತೀನಿ. ನಮಸ್ಕಾರ. ನನ್ನ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ತಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ಏನು ಜುಲೈನಲ್ಲಿ 25, 26, 27 3 ದಿವಸಗಳಲ್ಲಿ ರೈತರ ವಿಷಯವಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಅಂದ್ಕೊಂಡು ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂಜಿ ಹಾಗೂ ಮಾಲಿಕಾಯಿ ಗುತ್ತೇದಾರ್ ಇವರ ನೇತೃತ್ವದಲ್ಲಿ ಮತ್ತು ಎಲ್ಲ ರಾಜಕಾರಣ ಆಗಿರ್ಬೋದು ಮತ್ತು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲರ ಒಂದು ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರ ಮಟ್ಟದ ಈ ದೇಶನೇ ಎತ್ತಿ ನೋಡುವಂಥ ಒಂದು ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮವನ್ನು ಗುಲ್ಬರ್ಗಾದಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಲಾಗಿದ್ದು, ಆ ನಿರ್ಧಾರದ ಪೂರ್ವಭಾವಿ ಸಭೆಯನ್ನು ಕಲಬುರಗಿ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಕರೆದಿದ್ದು, ಅದಕ್ಕೆ ಅಪೇಕ್ಷಿತರು ಬರೀ 100ರಿಂದ 150 ಜನರು ಮಾತ್ರ ಇದ್ದರು. ಅದರಲ್ಲಿ 130ಕ್ಕಿಂತ ಹೆಚ್ಚು ಎಲ್ಲರೂ ಉಪಸ್ಥಿತಿದ್ದು ನಿಜವಾಗ್ಲೂ ಒಳ್ಳೆಯ ಸಂದೇಶ ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯ ವಿಚಾರಗಳನ್ನು ಇವತ್ತಿನ ಈ ವೇದಿಕೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಂಚಿಕೊಂಡಿದ್ದೇವೆ. ಖಂಡಿತವಾಗಿ ಕಲಬುರಗಿಯಲ್ಲಿ ರೈತರ ಸಂಬಂಧಪಟ್ಟಂಗೆ 3 ವಿಷಯಗಳವಾಗಿ ನಾವೇನು ಒಂದು ಸಂದೇಶವನ್ನು ಕೊಡಬೇಕಂತಿದ್ದೇವೋ ಆ ಸಂದೇಶ ಕಲಬುರಗಿಯಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಇವತ್ತಿನ ಒಂದು ಪೂರ್ವಭಾವಿ ಸಭೆಯಲ್ಲೇ ನಮಗೆ ಗೊತ್ತಾಗಿದೆ. ಹಲವು ಕಲಬುರಗಿ ಎಲ್ಲ ಮಠಾಧೀಶರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ರೈತರಿಗೆ ಸಂಬಂಧಪಟ್ಟಂಗೆ ರೈತರ ಹಿತಚಿಂತಕರಿಗೆ ಸಂಬಂಧಪಟ್ಟಂಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪ್ರತಿ ದಿವಸ ಸುಮಾರು 5ರಿಂದ 6 ಸಾವಿರ ಜನರ ಜೊತೆಗೆ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ನೋದು ಒಂದು ವಿಚಾರವನ್ನು ಕೂಡ ಇವತ್ತಿನ ಈ ಸಭೆಯಲ್ಲಿ ನಿರ್ಧಾರವಾಗಿದೆ. ಇನ್ನು ಮುಂದೆ ಯಾವ ಥರ ಮಾಡಬೇಕು ಅಂತ ಮತ್ತೆ ಪೂರ್ವಭಾವಿ ಸಭೆಗಳನ್ನು ಮಾಡಿ ಮತ್ತೆ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ. ಈ ತಮ್ಮ ಮಾಧ್ಯಮದ ಮುಖಾಂತರ ಈ ದೇಶದ ಮತ್ತು ಈ ದೇಶದ ಜನತೆ ಮತ್ತು ರೈತರಿಗೆ ಹೇಳೋದಿಷ್ಟೇ, ನಾವು ಯಾವತ್ತೂ ರೈತರ ಜೊತೆಗಿರ್ತೇವೆ, ತಮ್ಮ ಸಮಸ್ಯೆಗೆ ಯಾವತ್ತೂ ನಾವು ಸ್ಪಂದಿಸ್ತೇವೆ. ಹೀಗಾಗಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮತ್ತು ಪೂರ್ವಭಾವಿ ಸಭೆಗಳಿಗೆ ತಮಗೆ ಆಹ್ವಾನ ಇದ್ದರೆ ಖಂಡಿತವಾಗಿ ತಾವು ಬಂದು ಆ ಸಭೆಯನ್ನು ಮತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಂತ ಅಂದ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೇನೆ.